ಒಂದು ರಥೋತ್ಸವದ ಕಾರ್ಯಕ್ರಮದ ಮುನ್ನೆಚ್ಚರಿಕೆಯಾಗಿ ಶಾಂತಿ ಸಭೆಯನ್ನು ಕರೆದಿದ್ದೀವಿ. ಅದಕ್ಕೆ ಹುನಗುಂದದ ಗ್ರಾಮದ ಎಲ್ಲ ಗುರು ಹಿರಿಯರು ಹಾಗೂ ನಮ್ಮ ಪತ್ರಕರ್ತರು ಇಲ್ಲೇನೋ ಆಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೂ ಏನೋ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆಯಾಗಿ ಸಭೆಗಳನ್ನು ಕರೆಯೋದು, ಆ ಓಣಿ ಒಳಗಿನ ಹಿರಿಯರನ್ನ ಕರೆಯೋದು, ಆ ಓಣಿ ಒಳಗಿನ ಹುಡುಗರನ್ನ ಕರೆಯೋದು, ಕರೆದು ಮಾತಾಡಿಸುವಂಥ ಒಂದು ಪ್ರವೃತ್ತಿ ಮೊದಲಿಂದಲೂ ಬೆಳ್ಕೊಂಡು ಬಂದಿದೆ. ಯಾಕೆ ಬೆಳ್ಕೊಂಡು ಬಂದಿದೆ ಅಂತಂತಂದರೆ, ಈಗ ನಾವು ಹೇಳಿಲ್ಲ ಅಂತಂದರೆ ಏನೋ ಒಂದು ಅರಿವು ಇಲ್ಲ, ಅದಕ್ಕೋಸ್ಕರ ಏನೋ ಒಂದು ಘಟನೆ ಆಗ್ಬೋದು. ಆ ಘಟನೆಯಿಂದ ಮತ್ತೆ ಇನ್ನೊಂದು ಘಟನೆ ಬೆಳ್ಕೊಂಡು ಹೋಗ್ಬಾರ್ದು. ಮತ್ತು ಅದು ಆಮೇಲೆ ಅವರಿಗೆ ಅದರದ್ದು ಏನೋ ಮತ್ತು ಅವ್ರಿಗೆ ಅದ್ರ ಶಾಪ ತರಬಾರ್ದು. ಇಲ್ಲ ಅದರಿಂದ ಮತ್ತೆ ಕಾನೂನು ಮತ್ತೆ ಎಚ್ಚರಿಕೆ ಕೊಡುತ್ತೆ, ಮತ್ತೆ ಕಾನೂನು ತನ್ನ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಅದಕ್ಕೋಸ್ಕರ ಈ ಸದ್ಯಕ್ಕೆ ನಮ್ಮ ಹುನಗುಂದೊಳಗೆ ಏನು ಮೊನ್ನೆ ಗಲಾಟೆಗಳಾದವು, ಆಮೇಲೆ ಕೇಸ್ಗಳಾದವು, ಆಮೇಲೆ ಈ ರೀತಿ ಪ್ರವೃತ್ತಿಗಳು ಬೆಳ್ಕೊಂತ ಬರ್ತಾ ಇರೋದ್ರಿಂದ ನಾವು ಸ್ಪಷ್ಟವಾಗಿ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ, ಜಾತ್ರೆ ಒಳಗೆ ಯಾವುದೇ ಗಲಾಟೆಗಳು ಆಗೋಂಗಿಲ್ಲ. ನಮಗೆ ಗೊತ್ತಿರುವಂಗೆ ಏನು ಈಗ ಮೇನ್ ಬರುವಂಥ ವಿಚಾರಗಳು ಏನಪ್ಪ ಅಂತಂದರೆ ಕಳಸದ ವಿಚಾರ ಒಂದೇದು, ಎರಡನೇದು ಹಗ್ಗದ ವಿಚಾರ. ಕಳಸ ನಮಗೆ ಸ್ಟಾರ್ಟ್ ಆಗೋದು ರವಿವಾರ ರಾತ್ರಿ ಕುತ್ಕೊಳ್ತಾವೆಲ್ಲ ಒಂದಲ್ಲಿ ಲಿಂಗದ ಕಟ್ಟಿಗೆ ಕುತ್ಕೊಂಡು ಅವತ್ತು ರಾತ್ರಿ ನಾಟಕ ಇರ್ತೈತಿ, ನಾಟಕ ಮುಗಿಯುತ್ತೆ. ಮತ್ತು ಬೆಳಿಗ್ಗೆ ನೆಕ್ಸ್ಟ್ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಎಲ್ಲ ಕಳಸ ಹೇಳ್ತಾವು. ಹಗ್ಗನೂ ಅದೇ ಸೇಮ್ ಟೈಮಿಗೆ ಮೆಗಿಲ್ಪೆಟ್ಟಿ ಅಂತ ಹೇಳುತ್ತೆ. ಬಟ್ ಈ ವರ್ಷ ನಾವು 1 hour ಬಿಫೋರ್ ಪ್ಲಾನ್ ಮಾಡ್ಕೊಳ್ಬೇಕು. ಏನಂತ, ಕಳಸ ಹೇಳೋದು 2 ಗಂಟೆಗೆ ಹೇಳ್ಬೇಕು, ಅಟ್ ಮೇನ್ ಟೈಮು ಹಗ್ಗನೂ 2 ಗಂಟೆಗೆ ಎದ್ದಿರ್ಬೇಕು. ಅದನ್ನ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಸಿಬ್ಬಂದಿಗಳನ್ನ ಹಗ್ಗದ ಜೊತೆಗೆ ಜಾಸ್ತಿ ಜನನ ಹಾಕೊಂಡಿರ್ತೀವಿ. ಯಾಕಂತಂದ್ರೆ ಯಾವಾಗ ಹಗ್ಗ ಬರುತ್ತೆ ಅವಾಗ ತೇರು ಎಳಿಯೋದು. ಕಳಸ ಬಂದ್ರು ಹಗ್ಗ ಬರ್ಲಿಲ್ಲ ಅಂದ್ರೆ ತೇರು ಎಲ್ಲಿ ಎಳೆಯಕ್ಕಾಗುತ್ತೆ. ಅದಕ್ಕೆ ಹಗ್ಗ ತಗೊಂಬರಕ್ಕೆ ನಮ್ಮ ಸಿಬ್ಬಂದಿಗಳನ್ನ ಜಾಸ್ತಿ ಹಾಕಿರ್ತೀವಿ. ಹಗ್ಗ ತಗೊಂಡ್ಬರ್ತೀರಿ, ಕಳಸ ಬರ್ತದ, ತೇರೆಲ್ಲ ಹಾಕೈತಿ, ವಾಪಸ್ ಹೋಗೋ ಮುಂದೆ ಹಗ್ಗದ ಕೂಡ ಡಿಜೆ ಹಚ್ಚೋದು ಪ್ರವೃತ್ತಿ ಐತಿದ್ವಿ. ನನಗೂ ಗೊತ್ತಿರ್ಲಿಲ್ಲ, ಹೋದ ವರ್ಷ ಆದ್ರೆ ಆ ಡಿಜೆ ಹಚ್ಚಿದಾಗ ಆ ಡಿಜೆ ಹಚ್ಕೊಂಡು ಹೋಗೋ ಮುಂದೆ ಮತ್ತು ತಾವು ಇವು ಏನೋ ಅಂದ ಅಂತ ಜಗಳಗಳ ಆಗೋದು ಬೇಡ. ನಾವು ಅಲ್ಲಿ ಸ್ಥಾನಿಕವಾಗಿ ನಾವು ಇರ್ತೀವಿ, ನಮ್ಮ ಸಿಬ್ಬಂದಿಗಳು ಇರ್ತಾರ. ಬಟ್ ಈಗ ಅಣ್ಣ ಹೇಳಿದ್ರು ಆ ಪ್ರಕಾರ ಯಾವುದೇ ಒಂದು ಸಣ್ಣ ಜಗಳ ಬರ್ತಿರ್ತೈತಿ, ಒಂದು ಸಣ್ಣ ಮತ್ತೆ ಯಾಕಲೇ ಏನ್ಲೇ ಅಂತಂದಿರ್ತಾನ, ಅದನ್ನ ದೊಡ್ಡದು ಮಾಡ್ಕೊಂತ ಕುಂತ ದೊಡ್ಡದಾಕೊಂತ ಹೋಗ್ತೈತಿ. ಅದು ನೀವು ಹಿರಿಯರು ಇರ್ತೀರಿ, ಯಾರೋ ಇದ್ದವ್ರು ನೋಡಿದವ್ರು ಯಾರೋ ಇದ್ರು ಅವ್ರನ್ನ ಕರ್ಕೊಂಡು ಮಾತಾಡಿಸ್ಬೇಕು. ಎಲ್ಲ ಏನಾಯ್ತು ನಡಿ ಅಂತೇಳಿ ಹೇಳಿ ಕಳಿಸಿದ್ರೆ ಹೋಗ್ತಾರ. ಇಲ್ಲ ಇಮಿಡಿಯೇಟ್ ಆಗಿ ನಮ್ಮವ್ರು ಯಾರೋ ಪೊಲೀಸರು ಇದ್ರೆ ಅವ್ರಿಗೆ ಹೇಳಿದ್ರು ಅವ್ರು ಹೇಳಿ ಕಳಿಸುವಂತ ವ್ಯವಸ್ಥೆ ಮಾಡ್ತಿರ್ತಾರ. ಯಾವಾಗ ನಾವು ಅದು ನನಗೆ ಬೇಡ ಅಂತೇಳಿ ನನ್ನ ಜವಾಬ್ದಾರಿಯನ್ನ ಬಿಟ್ಟೆ ಅಲ್ಲಿಗೆ ಏನಾಗುತ್ತೆ, ಬಿಡು ನನಗೆ ಹಾಕ್ಬೇಕು ಅಂತೇಳಿ ನಾವು ಅಂದ್ವಿ ಅಂದ್ರೆ ನನ್ನ ಬಾಜುಕಿದ್ದವನು ಅದನ್ನೇ ನಾವ ಅಂತ ನಮ್ಮ ಜನ ನಿಧಾನಕ್ಕೆ ಬರ್ತಾವ. ಕರೆಕ್ಟ್ ಟೈಮ್ಗೆ ತೇರು ಎಳಿದ್ರು ಒಂದು ಟೈಮ್ ಫಿಕ್ಸ್ ಮಾಡಿಬಿಟ್ರೆ ಭಾಳ ಸಂತೋಷ. ಯಾಕಂದ್ರೆ ಪ್ರತಿ ವರ್ಷ ಇದೇ ದಿವಸ ಎಳಿತೀವಿ ನಾವು ಶ್ರಾವಣದಾಗ. ಅಂದ್ರೆ ಬೆಳಕು ಎಷ್ಟೊತ್ತಿರ್ತದೆ ಅನ್ನೋದು ನಮಗೆ ಗೊತ್ತೈತಿ. 7ರವರೆಗೂ ಬೆಳಕಿರ್ತದೆ. ಅದಕ್ಕೆ 7ರ ಒಳಗಡೆ ತೇರು ಎಳೆಯುವಂಥ ಪರಿಪಾಠವನ್ನು ಪ್ರಾರಂಭ ಇದೇ ವರ್ಷದಿಂದ ಮಾಡಿಬಿಡ್ರಿ. ಅದು ಮುಂದಿನಿಂದ ನಿರಂತರವಾಗಿ ಅದೇ ರೀತಿ ನಡ್ಕೊಂಡು ಹೋಗ್ತದೆ. ಅದಕ್ಕೆ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ, ಈ ಬಾರಿ ಅದೊಂದು ಟೈಮ್ ತಾವು ಹಿರಿಯರು ಕೂಡಿ ಫಿಕ್ಸ್ ಮಾಡಿಕೊಂಡು ಜನರಿಗೆ ಜಾಗೃತಿ ಮಾಡಿ ಜನರಿಗೆ ತಿಳಿಸಿ ಅದನ್ನು ಮಾಡೋದು. ಒಂದು ರಾಮನಗೌಡರು ಹೇಳಿದ್ದಕ್ಕೆ ಸಾರ್ವತ್ರಿಕವಾಗಿ ನಾನು ಒಂದು ಮಾತು ನೆನಪು ಮಾಡಿಕೊಂಡಿದ್ದು, ನಾನು 90ರ ಮುನ್ಸಿಪಾಲಿಟಿ ಮೆಂಬರ್ ಅಂತ ಆರಿಸಿ ಬಂದಿದ್ದೆ. ಇವ್ರದ್ದು ಗೊಬ್ಬರದ ಅಂಗಡಿ ಗೌಡರ ಅಂಗಡಿ ಸರ್.